ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ಎಸ್ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಉಳಿದ ಅಭ್ಯರ್ಥಿಗಳು ಏನಾದರೂ ಇದ್ದರೆ ಅಂದರೆ ಅದರ್ ಕಾಸ್ಟಿನ ಬೇರೆ 2A 2B 3A 3B ST ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಬಹುದು. ಬಟ್ ಇಲ್ಲ ನಾಲೆಜ್ ವಿಚಾರಕ್ಕಾಗಿ ಇರಲಿ ಅಂತಂದರೆ ಈ ವಿಡಿಯೋ ನೋಡ್ಕೋಬೋದು. ವಿದ್ಯಾರ್ಥಿಗಳೇ, ಇದು ಸರ್ಕಾರಿ ನೌಕರಿ ಕೂಡ ಅನುಕೂಲ ಆಗುತ್ತೆ. ನೀವು CET ಅಪ್ಲಿಕೇಶನ್ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಆಗುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, KE 2026ದಾಗ ನೋಟಿಫಿಕೇಶನ್ ಏನು ಹೊರಡಿಸಿದೆಯಲ್ಲ, ಅಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅಂತೆ ಅಭ್ಯರ್ಥಿ ಒಳ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸರ್ಕಾರ ತನ್ನ ಆದೇಶ ಸಂಖ್ಯೆ 8/2024 ಬೆಂಗಳೂರು. ಬಟ್ ಇಲ್ಲಿ ನನಗೇನು ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ, ಇದು ನನಗೇನೋ ಡೇಟ್ ತಪ್ಪಾಗಿ ಮೆನ್ಷನ್ ಮಾಡಿದ್ದಾರೆ. 25 ಕೊಡಬೇಕಾಗಿತ್ತು, ಬಟ್ 25/8/26 ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ 2025 ಅಂತೇಳಿ ಕೊಡಬೇಕಾಗಿತ್ತು ಅನ್ಕೋತೀನಿ. ಬಟ್ ಏನೋ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದಕ್ಕಾಗಿ ವಿದ್ಯಾರ್ಥಿಗಳೇ, ಆಲ್ರೆಡಿ ನೀವೇನಾದರೂ SC ವಿದ್ಯಾರ್ಥಿಗಳಿದ್ದು ಆ ಸರ್ಟಿಫಿಕೇಟ್ ಏನಾದರೂ ನಿಮ್ಮಲ್ಲಿ ಆ ಜಾತಿ ಪ್ರಮಾಣ ಪತ್ರ ಇದ್ದರೆ ಅದು ನಿಮಗೆ ಒಂದ್ಸಲ ತೆಗೆದುಕೊಂಡ್ರೆ ಆ ಸರ್ಟಿಫಿಕೇಟ್ನ ನಿಮಗೆ ಲೈಫ್ ಟೈಮ್ ಇತ್ತು. ಬಟ್ ಇವಾಗ ಮತ್ತೆ ಚೇಂಜಸ್ ಮಾಡಿರೋದ್ರಿಂದ ಆ SC ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತಂದ್ರೆ ಇನ್ನೊಂದು ಸಲ ತೆಗೆಸ್ಕೊಳ್ರಿ. ಆ ತೆಗೆಸ್ಕೊಂಡೆ SC ಅಂತೇಳಿ ಬಂದ ನಂತರ ಅಲ್ಲಿ ನಿಮಗೆ ಏನಾಗುತ್ತಂತಂದರೆ, ಇಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತೇಳಿ ಮೆನ್ಷನ್ ಆಗುತ್ತೆ. ಆದ ಕಾರಣ ಹೊಸ RD ನಂಬರ್ ತೆಗೆದುಕೊಂಡು ಮುದ್ರಿತ ಮಾಡಿ ನೀವು CETಗೆ ಅಪ್ಲಿಕೇಶನ್ ಹಾಕಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಳೆ SC ಸರ್ಟಿಫಿಕೇಟ್ ಇದ್ದರೆ ಅದನ್ನು ಬಿಟ್ಟು ಹೊಸ RD ಸಂಖ್ಯೆಯನ್ನು ನಮೂದಿಸಿ ನೀವು ಹೊಸ ಸರ್ಟಿಫಿಕೇಟನ್ನು ತಗೋಬೇಕಂತೇಳಿ ತಮ್ಮಲ್ಲಿ ವಿಚಾರಿಸ್ಕೊತಾ ಇದ್ದೀನಿ. ಸಪೋಸ್ ನಿಮ್ಮ ತಹಸೀಲ್ದಾರ್ ಏನಾದರೂ ಆಲ್ರೆಡಿ ಕೊಟ್ಟಿದ್ದೀವಿ ಅಂತಂದು ಏನಾದರೂ ಹೇಳಿದರೆ, ಈ KE ಇದೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾರಲ್ಲ, ಈ ನೋಟಿಫಿಕೇಶನ್ನ ಅವರಿಗೆ ತೋರಿಸ್ರಿ. ಹಿಂಗದ, ಅದಕ್ಕೋಸ್ಕರ ನಮ್ಗೆ ತೆಗೆದುಕೊಡು ಅಂತೇಳಿ. ನಿಮಗೇನಾದರೂ ಸಮಸ್ಯೆಗಳಿದ್ರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಥ್ಯಾಂಕ್ ಯು.